ಬಂದರೆ ಪಾಂಡವರು ಮರಣವ ತಂದರೆ ಗುರುರಾಯಗೆ ಪಾಂಡವರು ಮರಣವ ತಂದರೆ ಗುರುರಾಯಗೆ ಅಕಟೆಂದ ಕುರುಪತಿಗೆ ಮರಣವ ತೊಂದರೆ ಕೃಷ್ಣನ ಸಹಿತವಾಗಿ ಪಾಂಡವರು ನನ್ನ ಬಿಡದಿಯ ಬಾಗಿಲನ್ನು ತಟ್ಟುತ್ತಿದ್ದಾರೆ. ನನ್ನ ಬಿಡದಿಯ ಬಾಗಿಲನ್ನು ತಟ್ಟುವುದು ಪಾಂಡವರಾದರೆ ಕೌರವನ ಮನೆಯ ಬಾಗಿಲನ್ನು ಮೃತ್ಯು ತಟ್ಟುತ್ತಿದೆ. ಮುಗೀತು ಮುಗೀತು. ಕೌರವ, ನಾನು ಅಸಹಾಯಕನಾಗಿ ಬಿಟ್ಟು ಬರ್ಲಿಕ್ಕೆ ಮುರವಿರಾಮನ ನನ್ನ ಮೊಮ್ಮಕ್ಕಳಿಗೆ ಅಡ್ಡಿ ನಮಸ್ಕಾರ ಮಾಡ್ಲಿಕ್ಕೂ ಹೇಳ್ಬೇಕೇನೋ. ಎಲ್ಲಾದ್ರೂ ಕಾಲದ ಸ್ಥಿತಿಯಿಂದ ಮರೆತು ಹೋದ್ರೆ ಅಂತ. ಹೌದೌದು, ಹೆಚ್ಚು ನಿನ್ನೊಟ್ಟಿಗೆ ಹಾಗಲ್ಲ, ನೀನು ಬಯಸುವ ಏನು ಕಾಯಬೇಕಿ ಬರಲೇಬೇಕಾದಂತ ಸ್ಥಿತಿ ಬಂದದ್ರಿಂದ ನಾವು ಬಂದದ್ದು. ಏನು ಸ್ಥಿತಿ ನೋಡಿ, ಈ ಕಡೆಯಲ್ಲಿ ಸಾಕ್ಷಾತ್ ಯಮನ ಸ್ವರೂಪಿ, ಯಮನಂತೆ ತತ್ವಜ್ಞಾನವನ್ನ ಧರ್ಮಜ್ಞಾನವನ್ನು ಹೊಂದಿದಂತಹ ಯಮನಲ್ಲಿಯೇ ವಾದವನ್ನು ಮಾಡಿ ಗೆದ್ದಂತಹ ಧರ್ಮಜನ ಕಾಯಬೇಕು. ಆ ಕಡೆಯಲ್ಲಿ ಶತಗಜತ್ರಾಣಿ ಭೀಮಸೇನನಿದ್ದಾನೆ, ಸಾತ್ವಿಕ ಬಲವನ್ನು ಹೊಂದಿ ಪ್ರಪಂಚಕ್ಕೆ ತ್ರಾಣವನ್ನು ಕೊಡುವಂತಹ ಭೀಮಸೇನನ ಕಾಯಬೇಕು. ಅಪ್ರತಿಮ ಸಾಹಸಿ, ಮೂರು ಲೋಕದ ಗಂಡ, ದೇವೇಂದ್ರ ಸುತ, ಪ್ರಪಂಚಕ್ಕೆ ಬೇಕಾದಂತಹ ಪ್ರತಿ ಇಲ್ಲದ ಪ್ರತಾಪಿಯ ಪಾರ್ಥನ ಕಾಯಬೇಕು. ತತ್ವಜ್ಞಾನವು ಪಾರದರ್ಶಕತೆಯು ಅಲ್ಲ, ಭವಿಷ್ಯವನ್ನು ಭೂತವನ್ನು ಬಲ್ಲಂತಹ ನಕುಲ ಸಹದೇವರು ಪ್ರಪಂಚಕ್ಕೆ ಬೇಕಾದವರಾದ್ದರಿಂದ ನಕುಲ ಸಹದೇವರ ಕಾಯಬೇಕು. ಒಟ್ಟಾರೆಯಾಗಿ ಪಾಂಡವರೈವರನ್ನ ಕಾಯಬೇಕು ಕಾಯಬೇಕು ಕಾಯಬೇಕು.
ಕೊಂದವ ನೀನಾಡಿದ್ದು ಅವರವರ ವಿಶೇಷ ಶಕ್ತಿ ಸಂಪನ್ನತೆಯನ್ನು ಮುಂದಿಟ್ಟುಕೊಂಡು ಧರ್ಮರಾಜನ ಕಾಯಬೇಕು, ಭೀಮನ ಕಾಯಬೇಕು, ಹೌದು, ಮಾರ್ಥನ ಕಾಯಬೇಕು, ನಕುಲ ಸಹದೇವರನ್ನ ಕಾಯಬೇಕು. ಹೀಗೆ ಉದ್ದವಾಗಿ ಹೇಳುವ ಬದಲು ಭೀಷ್ಮಾನಿ ಸಾಯಬೇಕು ಅಂತ ಹೇಳಿದ್ರೆ ಆಗ್ತಾ ಇಲ್ವಾ? ಮತ್ತೆ ಅವರನ್ನ ಕಾಯಬೇಕು ಅಂತಾದ್ರೆ ಭೀಷ್ಮ ಸಾಯಬೇಕು, ಬೇರೆ ದಾರಿಯೇ ಇಲ್ಲ. ನಿನಗೆ ಇಷ್ಟ ದಾರಿಯನ್ನ ಬಿಟ್ಟು ನಮ್ಮನ್ನ ಮುಗಿಸುವ ದಾರಿಗೆ ಬಂದೆ ಅಲ್ಲ. ನಕುಲ ಸಹದೇವರನ್ನ ಒಂದೇ ರಥದಲ್ಲಿ ಕುಳ್ಳಿರಿಸಿದ್ರೆ ರಣಕ್ಷೇತ್ರದಲ್ಲಿ ಗೆಲುವು ಯಾರಿಗುಂಟು? ಯಾರಿಗೂ ಇಲ್ಲ. ಧರ್ಮರಾಜನ ಬಿಳಿ ಆನೆ ಮೇಲೆ ಕುಳ್ಳಿರಿಸಿ ಯುದ್ಧಕ್ಕೆ ಮುಂದಾದ್ರೆ ಅವನನ್ನ ಗೆಲ್ಲುವರು ಯಾರೂ ಇಲ್ಲ. ಇದನ್ನು ಮಾಡೋದು ಬಿಟ್ಟು ನನಗೊಂದು ಸಾವಿನ ಇಚ್ಛೆ ಮೂಡಿಸಬೇಕು ಅಂದ್ಬಿಟ್ಟು ಎಲ್ಲ ನೀವು ಮಾಯಕನು ನುಡಿ ಏಕೆ? ನೀನೇನು ಅಂತ ಗೊತ್ತಿದೆ ಅಂತ ಅವತ್ತು ನಾನು ಹೇಳಿದ್ದೇನೆ. ಮತ್ತು ನನ್ನ ಬಾಯಿಂದಲೇ ನನ್ನ ಸಾವನ ದಾರಿ ಬರಲಿ ಅಂತಲ್ವೇ? ಹಾಗಿದ್ರೆ ಕೇಳು. ಮುಗಿಸುವುದಕ್ಕೆ ಶ್ರೀಕೃಷ್ಣನೇ ಬಂದು ಕೇಳಿದಾಗ ಇದಕ್ಕಿಂತಲೂ ಬೇರೆ ಸಂತೋಷ ಉಂಟ ಹೇಳು? ಇಚ್ಛಾಮರಣ್ಯ ಅಂತ ನನ್ನ ಮನಸ್ಸಿನಲ್ಲಿ ಸಾಯುವ ಇಚ್ಛೆಯನ್ನು ಮೂಡಿಸಿದಂತ ಓ ವಿಶ್ವಗುರುವೇ ಕೇಳು, ಹೇಳ್ತೇನೆ. ಆಗ ಹೇಳಿಲ್ವ? ಕರ್ಮದ ಫಲಕ್ಕಾಗಿ ಕಾಯಬೇಕು. ಫಲ ಈಗ ಬರ್ತಾವ. ಈ ಕಾಯಬೇಕು, ನಿನಗೆ ಕಾಯಬೇಕು. ಖಂಡಿತ ಕೊಡ್ತೇನೆ. ಎಂದಾದರೂ ಈ ಕಾಯ ರವಿ ನೋಡಬೇಡಿ ಅಂತ ಹೇಳಿದ್ದೇನೆ. ನಿನ್ನದೇ ಕೊಡ್ತೇನೆ. ಹೇಗೆ ಹೇಗೆ? ನನ್ನದೊಂದು ಪ್ರತಿಜ್ಞೆ ಉಂಟು, ಶಪಥ ಉಂಟು. ಒಂದು ತಾಯಿಯ ಒಬ್ಬನೇ ಮಗನನ್ನು ಕೊಲ್ಲುವುದಿಲ್ಲ ನಾವು, ಹೆಣ್ಣಿನೊಟ್ಟಿಗೆ ಯುದ್ಧ ಮಾಡುವುದಿಲ್ಲ ನಾವು, ಸರಿ, ಶಿಖಂಡಿಯ ಎದುರು ಶಸ್ತ್ರವನ್ನು ಧರಿಸುವುದಿಲ್ಲ. ಇದನ್ನೇ ಮುಂದಿಟ್ಟುಕೊಂಡು ನಾಳೆಯ ದಿನ ನಿಮ್ಮಲ್ಲಿರುವಂತ ಶಿಖಂಡಿಯನ್ನ ನನ್ನ ಎದುರಿಗೆ ನಿಲ್ಲಿಸಿ ಆವಾಗ ನಾ ಸಾಯ್ತೇನೆ. ಹೌದಾ? ನಪುಂಸಕನ ಗುರು ತನ್ನೆಯ ಬಾಳಗಂಗಲ್ಲ ಎನ್ನುತ್ತವನ ಸರಿದೊಡಲು ಧನು ವಿರೋಧಿಗ ನಪುಂಸಕರೊಟ್ಟಿಗೆ ಯುದ್ಧ ಮಾಡುವುದಿಲ್ಲ ನಾನು. ಧನಸ್ಸನ್ನ ಬಿಸಾಡಿದ್ದೇನೆ. ಇನ್ನು ನಿಮ್ಮಿಷ್ಟ. ಎಮ್ಮ ಕಂಬಲ ತ್ಯಜಿಸು ನೀನಿಂದ, ಎಮ್ಮ ಕಂಬಲ ತ್ಯಜಿಸು ನೀನಿಂದ ಕುರುಪತಿಗೆ. ಪಾರ್ಥನಸ್ತ್ರದಿ ನೊಂದೇ ನಕಟ. ಶಸ್ತ್ರವನ್ನು ಬಿಸಾಡಿದ ಮರುಕ್ಷಣವೇ ಪಾರ್ಥ ಪುಂಖಾನುಪುಂಖವಾಗಿ ಶರವನ್ನು ಎಸೆಯುತ್ತಾನಲ್ಲ, ಬಿಟ್ಟ ಎಲ್ಲ ಶರವು ನನ್ನ ದೇಹವನ್ನು ನಾಟಿದೆ. ಭೂಮಿಯ ಮೇಲೆ ನಾನು ಉರುಳಿದೆ.
ಶರದ ಮಂಚವೇ ಸಿದ್ಧವಾಗಿದೆ ಈಗ. ನನ್ನ ದೇಹದಿಂದ ರಕ್ತ ಸೋರುತ್ತಿದೆ. ಪಾರ್ಥ, ಅಜ್ಜ, ಶರದ ಮಂಚವನ್ನೇನೋ ಮಾಡಿದ್ದೀಯ ನೀನು. ಆದ್ರೆ ನೋಡು, ನನ್ನ ತಲೆ ಕೆಳಗಾಗಿದೆ. ತಲೆಗೊಂದು ದಿಂಬು ಬೇಡವೇನೋ? ತಲೆಗೊಂದು ದಿಂಬನ್ನ ಕೊಡೋ, ತಲೆಗೊಂದು ದಿಂಬನ್ನ ಕೊಡೋ. ನಿನ್ನ ಅಂಬೆ ನನ್ನ ತಲೆಗೆ ದಿಂಬಾಯಿತು. ನಿಮ್ಮ ಮಾತನ್ನ ಪಾಲಿಸಿದ್ದೇನೆ, ಸಂತೋಷವಾಯಿತು. ಪಾರ್ಥ ಪರಿಗರಿಸೆನ್ನ ತ್ರಶಯ ನೀನೆನಲು. ಓ ಪಾರ್ಥ, ಅಚ್ಚ, ಬಾಯಾಡ್ತಾ ಉಂಟು, ನಿನ್ನಲ್ಲಿ ಕೇಳುವುದಿಲ್ಲ. ಕೌರವ, ಕುಡಿಯುವುದಕ್ಕೆ ನೀರು ಬೇಕೋ? ಅವ ಎಲ್ಲಿದ್ದಾನೆ? ನಾ ಬಿದ್ದ ಮೇಲೆ ಇಲ್ಲಿಂದ ಓಡ್ಬಿಟ್ಟ. ಬಿದ್ದಾಗ ಅವ ಇರುವುದಿಲ್ಲ ಅಂತ ಮೊದಲೇ ನನಗೆ ಗೊತ್ತಿತ್ತು. ಪಾರ್ಥ, ಅಚ್ಚ, ಬಾಯ ಆಯ್ತು. ಮೊಮ್ಮಗನೇ, ಅಜ್ಜನಿಗೆ ನೀರು ಕೊಡು, ನೀರು ಕೊಡು. ಕಳುಗುಣನು ಶರವೆಸೆದ ಬದಿಂದಿ ಹೋಗಿದನು ಗಂಗೆಯನ್ನು. ನಿರ್ಮಲ ವಿವೇಕನು ಸೇವಿಸಿಯ ಸಂತೃಪ್ತಿಯಿಂದೊರೆದು ಅನಿಬರ ಗೆಲುವ ಹಂಬಲ ತೀರಿ ತಿಂದಿಗೆ. ಅಜ್ಜಯ್ಯ, ಓ, ನಿಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗಬೇಕು, ಬಾಯಾರಿಕೆ ಅನ್ನುವಂಥದ್ದು ಹೋಗಬೇಕು ಎಂಬ ಕಾರಣಕ್ಕಾಗಿ ಆ ಪರಮ ಪವಿತ್ರೆಯಾಗಿರುವಂತಹ ಗಂಗೆಯನ್ನೇ ಮೆಚ್ಚಿದೆ ಮೊಮ್ಮಗನೇ. ಸಾಯುವ ಕೊನೆಯ ಕಾಲಕ್ಕೆ ನನ್ನ ತಾಯಿಯನ್ನು ತೋರಿಸಿಕೊಟ್ಟದ್ದು ಪುಣ್ಯಾತ್ಮನೋ ನೀನು. ಮೊಮ್ಮಗನನ್ನು ನೀನು ನೋಡು. ಹಿಂದೆ ಭಗೀರಥ ಪ್ರಯತ್ನ ಮೂಲಕವಾಗಿ ಗಂಗೆಯನ್ನ ಧರೆಗಿಳಿಸಿದ. ಆದರೆ ಈಗ ನೀನು ಧರೆಗೆ ಗಂಗೆ ಇಳಿಸಿದವ. ದ್ವಾಪರೆಯ ಭಗೀರಥ ನೀನು ಮಗನೇ. ನೀನು ಹೊಟ್ಟೆ ತುಂಬ ನೀರು ಕುಡಿದೆ. ತಾವು ಬರ್ತಾ ಇಲ್ಲ ನನಗೆ. ತಾವು ಬರುವುದಕ್ಕೆ ಇದು ದಕ್ಷಿಣಾಯಣ. ದೇವತೆಗಳಿಗೆ ಇದು ರಾತ್ರಿ, ದೇವತೆಗಳ ಹಗಲು ಅಂದ್ರೆ ಉತ್ತರಾಯಣ. ದೇವತೆಗಳ ಹಗಲಿನಲ್ಲಿ ನಾವು ಸಾಯಬೇಕು. ಉತ್ತರಾಯಣಕ್ಕಾಗಿ ಭೀಷ್ಮ ಕಾಯುತ್ತಾನೆ. ಕೃಷ್ಣ, ನನಗೆ ಈಗ ನೆನಪಾಗುತ್ತಿದೆ. ಏನು? ನಾನು ಅಷ್ಟ ವಸುಗಳಲ್ಲಿ ಒಬ್ಬ. ಸರಿ, ಕೊನೆಯ ವಸು ದ್ಯೂ ಎಂಬುದಾಗಿ ಹೆಸರು. ವಸಿಷ್ಠರ ಆಶ್ರಮದಲ್ಲಿರುವಂತ ಧೇನುವನ್ನ ನನ್ನ ಹೆಂಡತಿಯಾಗಿರುವಂತ ವರಾಂಗಿ ಬಯಸಿದ ಕಾಲಕ್ಕೆ ಅಣ್ಣಂದಿರನ್ನ ಕೂಡಿಕೊಂಡು ನಾನು ವಸಿಷ್ಠರ ಆಶ್ರಮಕ್ಕೆ ತೆರೆದೆ. ಸರಿ, ನನ್ನ 7 ಜನ ಅಣ್ಣಂದಿರು ಆ ವಸುವಿನ ಕೊರಳಿಗೆ ಅಲ್ಲ, ಆ ಹಸುವಿನ ಕೊರಳಿಗೆ ಈ ವಸುಗಳು ಹಗ್ಗ ಹಾಕಿದರು. ಹಗ್ಗದಿಂದ ಎಳೆದರು. ಕೊನೆಯವನಂತ ನಾನು ಆ ತೇನುವಿಗೆ ಹಿಂದಿನಿಂದ ಮುಳ್ಳಿನ ಜೀಗೆಯಿಂದ ಬಾರಿಸಿದೆ, ಹೊಡೆದೆ. ಪರಿಣಾಮವಾಗಿ ಅಲ್ಲಿಗೆ ಬಂದಿರುವಂತ ವಸಿಷ್ಠರು ಶಾಪ ಕೊಟ್ಟರು. ಮಾನವ ಯೋನಿಯಲ್ಲಿ ನೀವು 8 ಮಂದಿ ಹುಟ್ಟಿ ಎಂಬುದಾಗಿ ಪರಿಪರಿಯಾಗಿ ಬೇಡಿಕೊಂಡಾಗ 7 ಜನ ವಸುಗಳು ಹುಟ್ಟಿದ ಮರುಕ್ಷಣವೇ ಗಂಗೆಯ ಮೂಲಕವಾಗಿ ಮೂಲ ಸ್ಥಾನವನ್ನು ಸೇರಿಕೊಳ್ಳಿ. ಮುಳ್ಳಿನ ಜಿಗೆಯಿಂದ ಹೊಡೆದಿರುವಂತ ಕೊನೆಯ ವಸುವಾದ ನೀನು ಸುದೀರ್ಘವಾಗಿ ಬದುಕಿ ಮುಳ್ಳಿನ ಜಿಗೆಯಿಂದ ಹೊಡೆದ ಪರಿಣಾಮವಾಗಿ ಶರದ ಪಂಡರರ ಮೇಲೆ ಮಲಗಿ
ಆಮೇಲೆ ಆಮೇಲೆ ಬದುಕನ್ನು ಮುಗಿಸು ಅಂತ ವಸಿಷ್ಠರು ಹೇಳಿದರು. ಇದನ್ನೇ ಕರ್ಮಬಂಧನ ಅಂತ ಆಡುವುದಲ್ಲ. ಅದೇ ರೀತಿಯಾಗಿ ನನ್ನ ಸಾವನ್ನು ಹೇಳಿದವಳು ನನ್ನ ಹೆಂಡತಿ ಅಂಬೆಯಾಗಿ ಬಂದು ಇಂದು ಶಿಖಂಡಿಯಾಗಿ ನಿಂತು ವರಾಂಗಿ ನನ್ನ ಸಾವನ್ನು ಬಯಸಿದ್ದಾಳೆ, ಅಲ್ಲ ಬರೆದಿದ್ದಾಳೆ. ಉತ್ತರಾಯಣ ಬರುವ ತನಕ ಕಾಯುತ್ತೇನೆ. ಬಂದ ಬಳಿಕ ಕೃಷ್ಣ ಪಾಂಡವರನ್ನ ಕೂಡಿಕೊಂಡು ಬಾ, ಧರ್ಮರಾಜನಿಗೆ ಉಪದೇಶ ಮಾಡಲಿಕ್ಕುಂಟು. ಅಲ್ಲಿಯ ತನಕ ನನ್ನಿನ ದೇವನ ನರಿನಾಯಗಳು ಮುಟ್ಟಬಾರದು. ಹಾಗಾಗಿ ಮೊಮ್ಮಗನೇ ಒಂದು ಸುತ್ತಲೂ ಶರದ ಮೂಲಕವಾಗಿ ಪಂಜರ ನಿರ್ಮಾಣ ಮಾಡೋ. ಹರಿಜನಾರ್ದನ ಮುಕುಂದ ಎಂತ ಶರಣರ ಗುಣವನ್ನ ಮರಣದಲ್ಲಿ ಕಾಣಬೇಕು ಅಂತ ಹೇಳಿದ್ರು. ಇವ ಎಂಥ ಶರಣ ಎನ್ನುವುದು ಲೋಕಕ್ಕೆ ಅರ್ಥವಾಯಿತು. ಉತ್ತರಾಯಣ ಪುಣ್ಯಕಾಲ ಬರುವಲ್ಲಿವರೆಗೂ ಅವನ ದೇಹವನ್ನು ನಾರಾಯಣನ ಸ್ಮರಣೆಯಿಂದ ಮಾತ್ರವೇ ಅವ ಹಿಡಿದಿಟ್ಟುಕೊಳ್ಳುತ್ತಾನೆ. ಅದು ಅವನ ವಿಶೇಷತೆ. ಆಗಲಿ ಇಂದಿನ ಯುದ್ಧದ ಪರಿಭವ ಎಲ್ಲವನ್ನ ಇಲ್ಲಿಗೆ ಮುಗಿಸಿದ್ದಾಗಿದೆ. ನಾಳೆ ಬೆಳಗಾದ್ರೆ ಮತ್ತೆ ಯುದ್ಧ ಎನ್ನುವುದು ಪ್ರಾರಂಭ ಆಗುತ್ತದೆ. ವಿಶ್ರಾಂತಿಗಾಗಿ ಎಲ್ಲವೂ ನಮ್ಮ ಬಿಡದಿಯನ್ನು ಸೇರಿಕೊಳ್ಳೋಣ.